ಇವತ್ತಿನ ಈ 9 ಗಂಟೆಯ ಬಿಗ್ ಬುಲೆಟಿನ್ ಪ್ರಾರಂಭ ಮಾಡುವುದಕ್ಕೆ ಮೊದಲು ನಾನು ಆಗಲೇ ಹೇಳಿದೆ, FIR ಆಯಿತು, ಸಂತ್ರಸ್ತೆಯರು ಬಂದರು, ಹೇಳಿಕೆಯನ್ನು ಕೊಟ್ಟರು, ನ್ಯಾಯಾಧೀಶರ ಮುಂದೆ ನ್ಯಾಯಾಲಯ ಕೂಡ ಎಲ್ಲವನ್ನ ಕೇಳಿತು. ಅದರ ಮಧ್ಯದಲ್ಲಿ ರೇವಣ್ಣ ತಗಲಾಕೊಂಡ್ರು, ಅಪ್ಪ ಜೈಲ್ಗೆ ಹೋದ್ರು, ಅಪ್ಪನಿಗೂ ಬೇಲ್ ಸಿಕ್ಕಾಯ್ತು, ನ್ಯಾಯಾಲಯನೂ ಅರೆಸ್ಟ್ ವಾರೆಂಟ್ ಅನ್ನು ಕೊಟ್ಟು ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅಂತ ಹೇಳ್ತು ಅಂತ ಸುದ್ದಿ. ಈ ಎಲ್ಲದರ ಮಧ್ಯೆ ತಾಯಿಗೂ ನೋಟಿಸ್ ಹೋಯಿತು, ಡ್ಯಾಶು ಆಯಿತು, ಎಲ್ಲ ಆಯಿತು. ಬಾಪ್ಪ ಅಂತ ಎಲ್ಲ ಹೇಳಿದ್ದು ಆಯಿತು, ಕಾನೂನು ಪ್ರಕಾರ ಒತ್ತಡ ಹಾಕಿದ್ದು ಆಯಿತು. ಬರ್ತಾ ಇಲ್ಲ ಈ ಬಂಡೆ. ಆದರೆ ಈಗ ಸಿಕ್ಕಾಕೊಂಡಿರೋ ಈ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪಲಾಯನ ಮಾಡಿ 27 ದಿನಗಳ ನಂತರ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಒಂದಿಷ್ಟು ಮುಜುಗರವನ್ನು, ಅವಮಾನವನ್ನು, ಸಂಕಟವನ್ನು ಒಳಗಡೆ ಅವರ ಕುಟುಂಬದ ಒಳಗಡೆ ಅನುಭವಿಸಬೇಕಾಗಲೇ ಬಂದಿದೆ. ಬೇರೆ ದಾರಿ ಇಲ್ಲ. ಈಗಲೂ ಅದರಿಂದ ಹೊರಕ್ಕೆ ಬರುವುದಕ್ಕೆ ನಿರ್ದಿಷ್ಟವಾದ ಮಾರ್ಗಗಳಿಲ್ಲ. ಅಪ್ಪ ರೇವಣ್ಣ ಜೈಲಿಗೆ ಹೋಗಿ ಬಂದು 11 ದಿನ ಆಗೋಯ್ತು. ಆದರೆ ಪ್ರಜ್ವಲ್ ರೇವಣ್ಣ ಬರದೇ ಇರೋದ್ರಿಂದ ವಿಷಯ ವಿಪರೀತವಾಗಿ ಹಾಗೇ ಜೀವಂತವಾಗಿ ಉಳಿದುಕೊಂಡಿದೆ. ಬಂದಿದ್ದಿದ್ರೆ ಏನಾಗ್ತಿತ್ತು? ಬಂದಿದ್ದಿದ್ರೆ ಅಥವಾ ಹೋಗದೆ ಇದ್ದಿದ್ದಿದ್ರೆ ಅರೆಸ್ಟ್ ಆಗ್ತಿತ್ತು. ಅರೆಸ್ಟ್ ಆದಮೇಲೆ ಮೋಸ್ಟ್ಲಿ ಪೊಲೀಸ್ ಕಸ್ಟಡಿಗೆ ಹೋಗ್ತಿತ್ತು, ಆಮೇಲೆ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಿತ್ತು, ಆಮೇಲೆ ಇಷ್ಟೊತ್ತಿಗೆ ಅವ್ರು ಬೇಲ್ ಅಪ್ಲಿಕೇಶನ್ ಶುರು ಮಾಡ್ಕೊಂಡಿರೋರು ಸಿಕ್ತಿತ್ತೋ ಇಲ್ವೋ ಅಲ್ಲಿ ನಿಲ್ಲೋದು. ಇದಂಗಾಗ್ಲಿಲ್ಲ. ಇದು ಒಂಥರ ಮ್ಯಾನ್ ಹಂಟ್ ತರ ತಲೆಮರೆಸಿಕೊಂಡಿರುವವರನ್ನ ಹುಡುಕಾಟದ ಕುತೂಹಲ ಇದೆಯಲ್ಲ ಜನರಿಗೆ, ಅದನ್ನ ಪುಕ್ಕಟೆ ಎಂಟರ್ಟೈನ್ಮೆಂಟ್ನ ಈ ರಾಜ್ಯದ ಜನಕ್ಕೂ ದೇಶದ ಜನಕ್ಕೂ ಕೊಡಬೇಕು ಅಂತ ಮೂರ್ಖತನದ ಪರಮಾವಧಿಯನ್ನು ತೋರಿಸ್ತಾ ಇರೋ ಈ ಪ್ರಜ್ವಲ್ ರೇವಣ್ಣ ತೀರ್ಮಾನ ಮಾಡ್ದಂಗಿದೆ. ಮೋಸ್ಟ್ಲಿ ಇದು ಹೀಗೆ ಮುಗಿದು ಬಿಟ್ರೆ ಸೀರಿಯಲ್ ಚೆನ್ನಾಗಿರಲ್ಲ. ಲೆಟ್ ಮೀ ಎಕ್ಸ್ಟೆಂಡ್ ಅಂಡ್ ಗಿವ್ ಸಮ್ ಮಜಾ, ಅದಕ್ಕೊಂಚೂರು ಮಸಾಲ ಇರಲಿ ಅಂತ ಇದ್ದಂಗಿದೆ. ಬಿಕಾಸ್ ಹಿ ಹ್ಯಾಸ್ ನೋ ಆಪ್ಷನ್. ಅವ್ರಿಗೆ ಅಡ್ವೈಸ್ ಮಾಡ್ತಿರೋರು ಯಾರೋ ಗೊತ್ತಿಲ್ಲ, ಇರ್ಬೋದು ಆಪ್ಷನ್ನು. ಆ ಆಪ್ಷನ್ ಆಗತ್ತಾ ಇಲ್ವೋ ಆಮೇಲೆ ನೋಡೋಣ ಬೇಕಾದ್ರೆ. ಇಂಥ ಸನ್ನಿವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ತಾವೇ ಅಖಾಡವನ್ನು ಪ್ರವೇಶ ಮಾಡ್ದಂಗಿದೆ. ನೇರವಾಗಿ ಅಲ್ಲೊಂದಿಲ್ಲೊಂದು ಟಿವಿಗೆ ಮಾತಾಡಿದ್ ಬಿಟ್ರೆ ತಾವು ಅನುಭವಿಸಿದ ಆಘಾತ, ನೋವು, ಎದುರಿಸಿದ ಟೀಕೆ, ಆಕ್ರೋಶ, ರಾಜಕೀಯ ಪಿತೂರಿ ಎಲ್ಲವನ್ನು ಅಲ್ಲಿ ತೆರೆದಿಟ್ಟಿದ್ದಾರೆ ಕಾಗದದ ಮೂಲಕ. ವಿದೇಶಕ್ಕೆ ಪರಾರಿಯಾಗಿರುವಂಥ ಪ್ರಜ್ವಲ್ ರೇವಣ್ಣಗೆ ಅವರು ಹೇಳ್ತಾರೆ ಕಾಗದದಲ್ಲಿ, ಎಲ್ಲಿಯೇ ಇದ್ದರೂ ಸ್ವದೇಶಕ್ಕೆ ಬಂದು ಪೊಲೀಸ್ ಮುಂದೆ ಶರಣಾಗಬೇಕು. ವಾಪಸ್ ಬರದಿದ್ದರೆ ಕುಟುಂಬದಿಂದ ದೂರ ಆಗಬೇಕಾಗುತ್ತದೆ. ಅಂದರೆ ನಮ್ಮ ಕುಟುಂಬಕ್ಕೂ ನಿನಗೂ ಸಂಬಂಧವಿಲ್ಲ ಅಂತ ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಇದು ಎಗೈನ್ ಭಾವನಾತ್ಮಕವಾದ ಅಸ್ತ್ರ. ಮೊನ್ನೆ ಕುಮಾರಸ್ವಾಮಿ ಹೇಳದಂಗೆ, ಅಥವಾ ಅದಾದ್ರ ಹಿಂದೆ ಅಥವಾ ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಹೇಳದಂಗೆ ಡ್ಯಾಶ್. ಡಸ್ ಇಟ್ ಹ್ಯಾವ್ ಎನಿ ಹೋಲ್ಡ್ ಲೀಗಲಿ? ನೋ. ಕಾನೂನು ಪ್ರಕಾರ ಈ ಥರದ ಕಾಗದಕ್ಕೆ ಏನಾದ್ರು ಬೆಲೆ ಇದೆಯಾ? ಇಲ್ಲ. ಒತ್ತಡ ಭಾವನಾತ್ಮಕವಾಗಿ ಆತ ಇದಕ್ಕೆ ಜಗ್ಗಿ ಬಗ್ಗಿ ಬಂದರೆ ಬರಬೇಕು ಅಷ್ಟೇ. ಮತ್ತು ಕುಟುಂಬದ ಒಳಗಡೆ ಅವ್ರನ್ನ ಹೊರಗೆ ಹಾಕ್ತಿರೋ ಒಳಗಡೆ ಇಟ್ಕೋತಿರೋ ನಿಮ್ಮ ಕುಟುಂಬಕ್ಕೆ ಬಿಟ್ಟಿದ್ದು. ದಟ್ ಇಸ್ ನಾಟ್, ದಟ್ ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಜನಕ್ಕೀಗ ಸಂಬಂಧಪಟ್ಟಿರುವುದು ಹಾಜರಾಗಬೇಕು, ತನಿಖೆಯನ್ನು ಎದುರಿಸಬೇಕು, ಬಂದಿರುವ ಆರೋಪದ ಸತ್ಯತೆಯನ್ನು ನ್ಯಾಯಾಲಯದ ಮೂಲಕ, ಕಾನೂನಿನ ಮೂಲಕ, ಸ್ಥಾಪಿತ ನೆಲದ ಕಾನೂನಿನ ಮೂಲಕ ಸರಿ ತಪ್ಪನ್ನು ಇತ್ಯರ್ಥಗೊಳಿಸಬೇಕು. ಇದಿಷ್ಟೇ ಆಯ್ಕೆಗಳು. ಒಂದು ವೇಳೆ ಆಗಿದ್ರೆ ಸಂತ್ರಸ್ತೆಯರು ಅಂತ ಯಾರಿದ್ದಾರೆ ಅವರಿಗಾದ ಅನ್ಯಾಯಕ್ಕೆ ಸಿಗುವ ನ್ಯಾಯ ಏನು ಮತ್ತು ಶಿಕ್ಷೆ ಏನು, ಆಗಿಲ್ಲದಿದ್ದರೆ ನಿರಪರಾಧಿಯಾಗಿ ಜೈ ಎಂದು ಕಿರೀಟ ಹಾಕಿಕೊಂಡು ಆಚೆ ಹೋಗ್ಬೋದು. ಅದು ಜನಕ್ಕೆ ಬೇಕಾಗಿರೋದು. ಕುಟುಂಬದ ಒಳಗಡೆ ಇಟ್ಕೋತೀರಿ, ಹೊರಗಡೆ ಇಟ್ಕೋತೀರಿ, ದಾಟ್ಸ್ ನಾಟ್ ಅವರ್ ಪ್ರಾಬ್ಲಮ್ ಆಕ್ಚುಲಿ. ಬಟ್ ಕುಟುಂಬದ ಸಂಕಟದ ಆಧಾರದ ಮೇಲೆ ಅವರು ಅದನ್ನು ಬರೆದಿರ್ಬೋದು. ಈ ಮೂಲಕ ಕನ್ವೆ ಮಾಡ್ತಾರೆ. ಆಲ್ ರೈಟ್, ಇದೆಲ್ಲ ಹೇಳಿದ್ರು, ಯಾರು ಬಂದಿರಲಿಲ್ಲ, ಈಗ ಅವರೇ ಹೇಳಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳು ಬಹಳ ಕ್ಯೂರಿಯಸ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಕ್ಚುಲಿ ಐ ಆಮ್ ಸರ್ಪ್ರೈಸ್ಡ್. ಪ್ರಜ್ವಲ್ನನ್ನು ವಿದೇಶಕ್ಕೆ ಕಳಿಸಿದ್ದೇ ದೇವೇಗೌಡರು, ಈಗೇನು ಕಾಗದ ಬರೀತಾರೆ? DCM ಮಾತ್ರ ಅವರುಂಟು, ಅವ್ರ ಕುಟುಂಬ ಒಟ್ಟು ನನ್ನನ್ನು ಕೇಳಬೇಡಿ ಅಂದಿದ್ದಾರೆ. DCMಗೆ ಈಗಲಾದರೂ ಬುದ್ಧಿ ಬಂತೇನೋ, ಎಲ್ಲದಕ್ಕೂ ರಿಯಾಕ್ಟ್ ಮಾಡಬಾರ್ದು, ಎಲ್ಲದಕ್ಕೂ ಮಾಡ್ಕೋಬಾರ್ದು, ನನಗಿದು ಸಂಬಂಧ ಇಲ್ಲ ಅಂತ ನಾ ಡೇ 1 ಹೇಳಿದ ಮೇಲೆ ನಾನು ಯಾಕೆ ಸಂಬಂಧ ತೋರಿಸ್ಕೊಂಡು ಓಡಾಡಬೇಕು ಅಂತ ಇವ್ರಿಗೆ ಅರಿವಾಗಿರಬೇಕು. ಬಟ್ ಚೀಫ್ ಮಿನಿಸ್ಟರ್ ಹಾಗೆ ಹೇಳಿರೋದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿದೆಯಲ್ಲ. ಆಲ್ ರೈಟ್, ಏನು ಹೇಳಿದ್ದಾರೆ ನೋಡೋಣ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಅವರ
ಫ್ಯಾಮಿಲಿ ವಿಚಾರ, ಅವ್ರ ಮನೆ ವಿಚಾರ ನನಗೆ ಬೇಡ. ಅವರು ಉಂಟು, ಅವ್ರ ಮನೆ ಉಂಟು, ಅವ್ರ ಸ್ವಂತ ವಿಚಾರಕ್ಕೆಲ್ಲ ನಾನ್ಯಾಕೆ ಭಯ ಕೊಡಿ. ಇಟ್ ಈಸ್ ದೇ ವಿಚಾರ. ಕಾನೂನು ಏನಿದೆ ಅದು ಕಾನೂನು, ಅವ್ರು ಯಾರು ಬೇಕು. ಚೀಫ್ ಮಿನಿಸ್ಟರ್ದು ಫಸ್ಟ್ ಕಾಮೆಂಟ್ರಿಗೆ ಹೇಳ್ಬಿಡ್ತೀನಿ, ಆಮೇಲೆ ದೇವೇಗೌಡರ ಪತ್ರದಲ್ಲಿ ಏನಿದೆ ಅಂತ ನೋಡೋಣ. ಹಾಂ ಸರ್. ಚೀಫ್ ಮಿನಿಸ್ಟರು ಅಂದರೆ ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, ಬೇಸಿಕಲಿ ಹಿಸ್ ಎಜುಕೇಷನ್ ಈಸ್ ಲಾ. ಹೌದು. ಅವ್ರದ್ದು ನನ್ನ ಪ್ರಕಾರ ಅವ್ರನ್ನ ಕಳಿಸಿರುವುದು ದೇವೇಗೌಡ್ರೆ ಅನ್ನೋದೇ. ಆದರೆ ನಿಮ್ಮ ಪ್ರಕಾರ ಕಾನೂನು ಒಪ್ಪಲ್ಲ ಯಾವುದನ್ನು, ಅದು ನಿಮ್ಮ ಭಾವನೆ. ಹಾಗಾಗಿ ದೇವೇಗೌಡರು ಕಳಿಸೋದು ಈ ಕಾಗದ ಬರೆಯೋದು ಅಂತ ಪಬ್ಲಿಕ್ ಕನ್ಸಂಪ್ಷನ್ ಅಂತ, ನಿಮ್ಮ ಹೇಳಿಕೆನೂ ಪಬ್ಲಿಕ್ ಕನ್ಸಂಪ್ಷನ್ ಆಗತ್ತೆ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಸರ್? ಒಂದು ವೇಳೆ ದೇವೇಗೌಡರೇ ಕಳುಹಿಸಿದ್ದಾರೆ ಎಂಬ ಮಾಹಿತಿ ಮುಖ್ಯಮಂತ್ರಿಯಾಗಿ ನಿಮ್ಮ ಪರಿವ್ಯಾಪ್ತಿ ಒಳಕ್ಕೆ ಬಂದಿದ್ದರೆ ಸಾಕ್ಷ್ಯಗಳ ಸಮೇತ, ನಾನು ಹೇಳ್ತಿರೋದು ಸಾಕ್ಷ್ಯಗಳ ಸಮೇತ, then you will have to move against Shri H.D. Devegowda also for abetting, ಉತ್ತೇಜನ ಕೊಟ್ಟಿದ್ದು ಆರೋಪಿಯನ್ನು ಪರಾರಿಯಾಗಲು, ಆರೋಪಿ ಪರಾರಿಯಾಗಲು ಸಹಕಾರಿಯಾಗಿದ್ದು, ಫೆಸಿಲಿಟೇಟಿಂಗ್. then you will have to move if you have any information. ಅದು ಮಾಡದೇ ಇದ್ರೆ ಯು ಆರ್ ಆಕ್ಚುಲಿ ಡೂಯಿಂಗ್ ಎ ಮಿಸ್ಟೇಕ್ ಲೀಗಲಿ. ಅದಿಲ್ಲದೆ ಬರೀ ನಿಮ್ಮ ಭಾವನೆ ಆಗಿದ್ರೆ ದೇವೇಗೌಡರ ಕಾಗದ ಹ್ಯಾಕ್ ಪಬ್ಲಿಕ್ ಕನ್ಸಂಪ್ಷನ್, ನಿಮ್ಮ ಭಾವನೆನೂ ಪಬ್ಲಿಕ್ ಕನ್ಸಂಪ್ಷನ್ಗೇನೆ. ನಿಮ್ಮ ತೃಪ್ತಿಗೆ ಏನಾದರೂ ಇಟ್ ಹ್ಯಾಸ್ ನೋ ಮೀನಿಂಗ್. ಅಬೆಟ್ಮೆಂಟ್, ಫೆಸಿಲಿಟೇಷನ್ ಈಸ್ ಎ ಕ್ರೈಮ್. ಮರ್ಡರ್ ಅಕ್ಯೂಸ್ಡ್ನ ನನ್ನ ಮನೆ ಒಳಗಡೆ ಇಟ್ಕೊಳ್ಳೋದು, ತಪ್ಪಿಸಿಕೊಳ್ಳಲು ಸಹಾಯ ಮಾಡುವುದು, ಉತ್ತೇಜನ ಕೊಡುವುದು, ಅದು ಅಪರಾಧನೇ. ಹೌದು. ಮುಖ್ಯಮಂತ್ರಿಗಳು ತಮ್ಮ ಪರಿವ್ಯಾಪ್ತಿಯಲ್ಲಿ ಆ ಮಾಹಿತಿ ಇದ್ರೆ ಕ್ರಮ ತಗೊಳ್ಳಿ, ಇಲ್ಲದ್ರೆ ನಿಮ್ಮ ಹೇಳಿಕೆನೂ ಪಬ್ಲಿಕ್ ಕನ್ಸಂಪ್ಷನ್. ಎಲ್ಲರಂತೆ ಸುಮ್ಮನೆ ದೆನ್ ವಿ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. DCM ಬಿಟ್ಬಿಡಿ, ಅದೇನು ಇಲ್ವಲ್ಲ, ಸಂಬಂಧ ಇಲ್ಲ, ಆಚೆ ಬಂದ್ಬಿಟ್ಟಿದ್ದಾರೆ, ಸಂಬಂಧ ಇಲ್ಲ ಅಂತ. ದೇವೇಗೌಡರ ಬಹಿರಂಗ ಪತ್ರದಲ್ಲಿ ಬಹಳ ಕ್ವಿಕ್ ಆಗಿ ನೋಡೋಣ ಏನಿದೆ. ಈ ಪ್ರಕರಣ ನಮಗೆ ಆಘಾತ ಮತ್ತು ನೋವನ್ನು ಉಂಟು ಮಾಡಿದೆ, ಇದು ಸಾರಾಂಶ. ಇದರಿಂದ ಹೊರಬಂದು ಮಾತಾಡಲು ನನಗೆ ಕೊಂಚ ಸಮಯ ಹಿಡಿದಿದೆ. ಆಲ್ ರೈಟ್. ಆತ ತಪ್ಪಿತಸ್ಥನೆಂದಾದರೆ ಪ್ರಜ್ವಲ್ ಕಠಿಣ ಶಿಕ್ಷೆ ವಿಧಿಸಬೇಕು. ತಪ್ಪಿತಸ್ಥನೆಂದಾದರೆ ಕಠಿಣ ಶಿಕ್ಷೆ ವಿಧಿಸಿಯೇ ವಿಧಿಸುತ್ತಾರೆ, ಯಾವ ಅನುಮಾನವೂ ಇಲ್ಲ. ಪ್ರಜ್ವಲನ್ನು ರಕ್ಷಿಸುವ ಯಾವ ಇರಾದೆಯೂ ನನಗಿಲ್ಲ. ಅವನ ಚಲನವಲನ, ವಿದೇಶಿ ಯಾತ್ರೆಯ ಬಗ್ಗೆ ನನಗೇನು ಗೊತ್ತಿಲ್ಲ. ರಾಜಕೀಯ ಪಿತೂರಿಗಳ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ, ಅದನ್ನು ದೇವರಿಗೆ ಬಿಡ್ತೀನಿ. ದೇವರಿಗೆ ಓಕೆ ಬಿಡ್ಬೋದು, ರಾಜಕೀಯ ಪಿತೂರಿ ಆದರೆ ಅದು ದೇವರಿಗೆ ಬಿಟ್ಟರೆ ಪ್ರಯೋಜನ ಆಗಲಿಕ್ಕಿಲ್ಲ, ನಿಮ್ಮ ಮಾನಸಿಕವಾಗಿ ಸಮಾಧಾನ ಆಗ್ಬೋದು ಅಷ್ಟೇ. ಜನರಿಗೆ ಬಿಡಬೇಕು. ಪ್ರಜಾಪ್ರಭುತ್ವದಲ್ಲಿ ದೇವರು ಜನಾನೇ. ವೈಯಕ್ತಿಕ ಜೀವನದಲ್ಲಿ ನಾವು ನಂಬಿದ ದೇವರುಗಳು, ಒಬ್ರಿಗೆ ರಾಮ ಇರ್ಬೋದು, ಒಬ್ರಿಗೆ ಕೃಷ್ಣ ಇರ್ಬೋದು, ಒಬ್ರಿಗೆ ಅಲ್ಲ ಇರ್ಬೋದು, ಒಬ್ರಿಗೆ ಜೀಸಸ್ ಇರ್ಬೋದು, ಇನ್ನೊಬ್ರು ಬುದ್ಧ ಇರ್ಬೋದು, ಅದು ಅವ್ರವ್ರದ್ದು. ಪ್ರಜಾಪ್ರಭುತ್ವದಲ್ಲಿ ದೇವರು ಯಾರು? ಜನಾನೇ. ಹಾಗಾಗಿ ರಾಜಕೀಯ ಪಿತೂರಿ ಇದ್ದರೆ ಅದನ್ನು ನೀವು ಜನಕ್ಕೆ ಬಿಡಿ, ಅವ್ರು ನಿರ್ಧಾರ ಮಾಡ್ತಾರೆ. ಎಸ್. ಇನ್ನು ಪ್ರಜ್ವಲ್ ಎಲ್ಲಿದ್ದರೂ ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆ ಎದುರಿಸಬೇಕು. ಪರ್ಫೆಕ್ಟ್ಲಿ ಆಲ್ ರೈಟ್. ಇದು ನಾನು ಪ್ರಜ್ವಲ್ಗೆ ಕೊಡುತ್ತಿರುವ ಎಚ್ಚರಿಕೆ ಎಂದು ತಿಳಿದುಕೊಳ್ಳಬೇಕು. ಆಲ್ ರೈಟ್. ಮನ್ನಣೆ ಕೊಡದಿದ್ದರೆ ಕುಟುಂಬದ ಕೋಪ ಎದುರಿಸಬೇಕಾಗುತ್ತದೆ. ಅಂದರೆ ಅವ್ರನ್ನ ಬಹಿಷ್ಕಾರ ಹಾಕುತ್ತಾರೆ. ಈ ಊರುಗಳಲ್ಲೆಲ್ಲ ಕತೆ ಕೇಳ್ತೀರಿ ನೀವು, ನಮ್ಮೂರಿಂದ ಮರ್ಯಾದೆ ತೆಗೆದುಬಿಟ್ಟವ್ರೆ, ಈ ಮನೆಯವ್ರನ್ನ ಬಹಿಷ್ಕಾರ ಹಾಕ್ಬಿಡೋಣಪ್ಪ. ಅವ್ರ ಮನೆಗೆ ಯಾರು ನೀರು ಕೊಡಂಗಿಲ್ಲ, ಅವ್ರ ಮನೆಗೆ ಯಾರು ಅಕ್ಕಿ ಕೊಡಂಗಿಲ್ಲ, ಅಂಗಡಿನವ್ನು ಅವನು ಅಕ್ಕಿ ಮರಂಗಿಲ್ಲ, ಊರೊಳಗೆ ಬಿಟ್ಟಿರ್ತಾರೆ. ಊರೊಳಗೆ ಬಿಟ್ಟಿರಲ್ಲ ಅನ್ನಲ್ಲ, ಅವರಲ್ಲಿರೋ ಅಂಗಡಿನವ್ರ ಸಾಮಾನು ಕೊಡಂಗಿಲ್ಲ, ಯಾರು ಸಹಾಯ ಮಾಡಂಗಿಲ್ಲ ಅಂತ ಒಂದು ಕಂಡೀಷನ್ ಹಾಕೋದು, ಬಹಿಷ್ಕಾರ ಅಂತ ಸಾಮಾಜಿಕವಾಗಿ. ಹಾಗೆ ಬೇಕಾದ್ರೆ ಬಹಿಷ್ಕಾರ ಹಾಕ್ಬೋದು ಕುಟುಂಬದ ಒಳಗಡೆ. ನನಗೆ ಪ್ರಜ್ವಲ್ ಬಗ್ಗೆ ನನ್ನ ಮೇಲೆ ಗೌರವ ಇದ್ದರೆ ಅವನು ವಾಪಸ್ ಕೂಡಲೇ ಆಗಬೇಕು. ಅವನು ಎಸಗಿದ್ದಾನೆ ಎನ್ನಲಾದ ತಪ್ಪುಗಳನ್ನು ತೀರ್ಮಾನಿಸೋದಕ್ಕೆ ಕಾನೂನಿದೆ. ನಾನಾಗಲಿ ನನ್ನ ಕುಟುಂಬದವರಾಗಿ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಅವನು ಎಸಗಿದ್ದಾನೆ ಎನ್ನಲಾದ ಕೃತ್ಯಗಳಿಂದ ನೊಂದಿರೋರಿಗೆ ನ್ಯಾಯ ಸಿಕ್ಕಬೇಕು. ಆಗಿದ್ದರೆ ಅಗೈನ್ ಬದುಕಿರೋವರೆಗೂ ಜನರ ಹಿತದ ವಿರುದ್ಧ ನಾನು ನಡ್ಕೊಳ್ಳಲ್ಲ ಅಂತ ಅವರ ಪತ್ರದ ಇದೆ. ಮಾಧ್ಯಮಗಳ ಮೂಲಕ ಈ ಪ್ರಕಟಣೆ ಹೇಳಿಸ್ಕೊಳ್ಳೋ ಪರಿಸ್ಥಿತಿಗೆ ತಂದಿಟ್ಟಿದ್ದು ಪ್ರಜ್ವಲ್ ರೇವಣ್ಣ. ಇದೊಂದು ರೀತಿ ಅದಕ್ಕೆ ಅವರು ಪ್ರಜ್ವಲ್ ರೇವಣ್ಣನ ವೈಯಕ್ತಿಕ ಜೀವನದಲ್ಲಿ ಅವನು ಮಾಡಿಕೊಂಡಿರುವಂತಹ ಆರೋಪ ಎಗೈನ್ ದೇವೇಗೌಡರಿಗೆ ಆ ಲೆವೆಲ್ನಲ್ಲಿ ತಾತನಾಗಿ ಅಜ್ಜನಾಗಿ ಗೊತ್ತಿರಲೇಬೇಕು 100% ಅಂತ ನಾನು ಹೇಳಕ್ಕಾಗಲ್ಲ. ಮೇ ಬಿ ಮುಚ್ಚಿಟ್ಟಿರ್ಬೋದು,
ಗೊತ್ತಿಲ್ಲ. ಪಾಸಿಬಲ್ ತಂದೆ ತಾಯಿ ವಿಚಾರದಲ್ಲಿ ನನಗೆ ಗೊತ್ತಿಲ್ಲ, ಅದನ್ನ ಸೇಮ್ ಐ ಕೆನಾಟ್ ಸೇ. ಗೊತ್ತಿದೆಯೋ ಗೊತ್ತಿಲ್ವೋ ಅಂತ. ಈ ಪ್ರಕರಣದಲ್ಲಿ ತಂದೆಗಿಂತ ತಾಯಿ, ಹಾಂ ಸರ್. ನಾನು ಹೇಳಕ್ ಬರಲ್ಲ ಅದನ್ನ. ಗೊತ್ತೇ ಇರಲಿಲ್ಲ, ಇಟ್ ಕೇಮ್ ಆಸ್ ಎ ಬೋಲ್ಟ್ ಫ್ರಮ್ ದ ಬ್ಲೂ ಅಂತಾರೆ ಇಂಗ್ಲಿಷಲ್ಲಿ. ದಿಢೀರೆಂದು ಆಘಾತಕಾರಿಯಾಗಿ ಮೈ ಮೇಲೆ ಎರಗಿ ಬಿಟ್ಟಿತು ಸಿಡಿಲಿನಂತೆ ಅಂತ ಅನ್ನೋದಾದ್ರೆ ಸ್ವಲ್ಪ ಕಷ್ಟ. ಬಟ್ ಸ್ಟಿಲ್ ಇರಬಹುದು, ದೇವೇಗೌಡರಿಗೆ ಅರಿವಿಲ್ಲದೆ ಇರ್ಬೋದು. ಓಕೆ. ಆದರೆ ಅರಿವಿಗೆ ಬಂದ ನಂತರ 27 ದಿನ ಆದಮೇಲೆ ನನ್ನ ಪ್ರಕಾರ ಇವತ್ತಿನ ದೇವೇಗೌಡರ ಕಾಗದ ಪರ್ಫೆಕ್ಟ್ ಇನ್ ರೈಟ್ ಡೈರೆಕ್ಷನ್, ಅದು ಸರಿ ಇದೆ. ಬೀಯಿಂಗ್ ಎ ಫಾರ್ಮರ್ ಪ್ರೈಮ್ ಮಿನಿಸ್ಟರ್, ಹಾಂ ಸರ್, ಈಗ ಆ ರೀತಿಯ ನೋಡಬೇಕು, ಹಾಗೆ ನೋಡ್ತೀವಿ ನಾವು. ಆದರೆ 27 ದಿನ ಆದಮೇಲೆ ಈ ಕಾಗದ ಬಂದಿದ್ದು ಒಂಚೂರು ತಡ ಆಯಿತು ಅಂತ ನನಗನ್ಸತ್ತೆ. ಕುಮಾರಸ್ವಾಮಿ ಮೂಲಕ ಹೇಳಿಸಿದ್ರು. ಮೊದಲನೇ 3ನೇ ದಿನದಲ್ಲೇ ಈ ಕಾಗದ ಬಂದ್ಬಿಡ್ಬೋದಾಗಿತ್ತು. ಬೇಕಾರೆ ಕೇಳ ಬಂದಿದೆ, ನನ್ನ ಕಿವಿ ಬಿದ್ದಿದೆ, ಬಾಯಿ ಮುಚ್ಕೊಂಡು ಬಂದು ಸರೆಂಡರ್ ಆಗು, ಕಾನೂನನ್ನ ಫೇಸ್ ಮಾಡು, ಆಗಿದ್ರೆ ಅನುಭವಿಸು, ಇಲ್ದಿದ್ರೆ ಇಲ್ಲ. ಇದಕ್ಕೂ ಪಕ್ಷಕ್ಕೂ ಸಂಬಂಧ ಅಲ್ಲ, ಇದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಆಗಿರುವಂಥ ವಿಚಾರ, ಅದಕ್ಕೆ ಅವನು ಅನುಭವಿಸ್ಬೇಕು ವೈಯಕ್ತಿಕವಾಗೇ ಹೌದು ಅನ್ನೋ ನಿಲುವು ಬಂದುಬಿಟ್ಟಿದ್ರೆ ಬೆಟರ್ ಆಗ್ತಿತ್ತು ಅಂತ ಇಟ್ಸ್ ಆಲ್ ರೈಟ್, ನಥಿಂಗ್ ಇಸ್ ಟು ಲೇಟ್ ಅಂತ ಅನ್ಕೊಳ್ಳೋಣ ಬೇಕಾದ್ರೆ. ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ಅನ್ನೋದು ಕೂಡ ಈ ಮೂಲಕ ಒಂದು ಮೆಸೇಜ್ ಹೋಗ್ತಾ ಇರಬಹುದು. ಸಿ, ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ ಇಲ್ವಾ ಅಂತ ಹೇಳಕ್ಕೆ ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ನನಗೆ ಗೊತ್ತಿಲ್ಲ. ಅವ್ರು ಇಲ್ಲ ಅಂತ ಹೇಳಿದ್ದಾರೆ, ಇರಬಹುದು ಅನ್ಕೊಂಡು ನಾನು ಇರ್ತೀನಿ. ಎಸ್ ಸರ್. ನಾನು ಐವೋ ಅಲ್ಲ, ನನಗೆ ಹಲವಾರು ಮೂಲಗಳಿಂದ ಇಲ್ಲ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನಕ್ಕೋ ಇಲ್ಲ ಅನ್ನಕ್ಕೋ ನನಗೆ ಗೊತ್ತಿಲ್ಲ. ಅದು ವೆನ್ ದೇ ಆರ್ ಸೇಯಿಂಗ್ ನಮ್ಮ ಟಚಲ್ಲಿ ಇಲ್ಲ ಅವನು ಅನ್ನೋದಿದ್ರೆ ಇರ್ಬೋದು, ನನಗೆ ಗೊತ್ತಿಲ್ಲ. ವೈ ಡು ಐ ಸಸ್ಪೆಕ್ಟ್ ಇಟ್? ಹೌದು, ನಾನು ಯಾಕಂದ್ರೆ ಅವರೇ ಸಸ್ಪೆಕ್ಟ್ ಮಾಡಬೇಕು, ಹೇಳ್ತಿರ್ಬೇಕಾದ್ರೆ ನಂಗೆ ಗೊತ್ತಿಲ್ಲ. ಇನ್ನು ಹೊರಗಾಕೋದು ಬಿಡೋದು ನಿಮ್ಮ ಕುಟುಂಬದ ವಿಚಾರ, ನೀವೇನಾದ್ರು ಮಾಡ್ಕೋಬಹುದು, ದಟ್ ಇಸ್ ಲೆಫ್ಟ್ ಟು ಯು. ಓಕೆ, ಹಾಗಾದ್ರೆ ಇದೆಲ್ಲದರಿಂದ ಏನು ಪ್ರಯೋಜನ ಕಾಗದದಿಂದ? ಒತ್ತಡ ಬಿದ್ದು ಆ ವ್ಯಕ್ತಿ ವಾಪಸ್ ಬರಬಹುದೇನೋ ಅನ್ನೋದು ನಿರೀಕ್ಷೆ ಅಷ್ಟೇ. ಆಪ್ಷನ್ ಏನ್ ಸರ್ ಹಾಗಾದ್ರೆ ಮುಂದೆ? ಆಪ್ಷನ್ ಏನ್ ಸರ್ ಮುಂದೆ ಬರುತ್ತಲ್ಲ, ಅದನ್ನ ನೋಡಿದ್ರೆ ಆಪ್ಷನ್ ಗೊತ್ತಾಗುತ್ತೆ. ಇನ್ನು ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗುವ ಯಾವುದೇ ಸುಳಿವು ಸಿಕ್ಕಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾದರೂ ಪ್ರಜ್ವಲ್ ತಮಗಿರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿಕೊಂಡು ಫಾರಿನ್ ನಲ್ಲಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಲು ರಾಜ್ಯ ಸರ್ಕಾರ ಪ್ರಯತ್ನ ನಡೆಸಿದೆ. ಮೊದಲ ಪತ್ರಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಎರಡನೇ ಪತ್ರವನ್ನು ಬರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡುವಂತೆ ಪ್ರಧಾನಿ ಮೋದಿ ಅವರನ್ನ ಕೋರಿದ್ದಾರೆ. ಲುಕ್ಔಟ್ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ, ಆದರೂ ಆರೋಪಿ ಇಂದಿಗೂ ಕೂಡ ತಲೆಮರೆಸಿಕೊಂಡಿದ್ದಾನೆ. ಭಾರತಕ್ಕೆ ವಾಪಸ್ ಕರೆತರಲು ತ್ವರಿತ ಕ್ರಮ ವಹಿಸಬೇಕು ಅಂತ ಪತ್ರದಲ್ಲಿ ಮನವಿ ಮಾಡಲಾಗಿದೆ. ಇದೇ ಹೊತ್ತಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸ್ಪಂದಿಸಿದ್ದು, ಕರ್ನಾಟಕ ಎಸ್ಐಟಿ ಬರೆದ ಪತ್ರ ತಲುಪಿದೆ, ಅದನ್ನು ಪರಿಶೀಲಿಸುತ್ತಿದ್ದೀವಿ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡುವ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ಕೊಟ್ಟಾಗಿದೆ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಹಸ್ತಾಂತರ ಪ್ರಕ್ರಿಯೆ ಹೇಗೆ ಅನ್ನೋದನ್ನ ನೋಡೋಣ. ಕೇಸ್ ರಿಜಿಸ್ಟರ್ ಆಗಿದೆ, 3 ಕಂಪ್ಲೇಂಟ್ ಬಂದಿದ್ದಾವೆ. ಅರೆಸ್ಟ್ ಆಗ್ಬಿಡ್ತೀನಿ ಅಂತ ಹೇಳಿ ಬೇರೆ ದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ. ಅದಕ್ಕೆ ಅಕ್ಯೂಸ್ಡ್ ಪರ್ಸನ್ ಸೆಕ್ಯೂರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಬರೆದಿದ್ದೆ. ಆಲ್ ರೈಟ್, ಮುಖ್ಯಮಂತ್ರಿಗಳು ಕಾಗದ ಬರೆದಿದ್ದಾರೆ ಅನ್ನೋದು ಇವತ್ತಿನ ದೊಡ್ಡ ಸುದ್ದಿ. ಓಕೆ, ಈ ಪ್ರಾಸೆಸ್ಸು ಹೀಗಿರುತ್ತೆ. ಇದು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಈವನ್ ಪ್ರೈಮ್ ಮಿನಿಸ್ಟರ್ ಆಗಲಿ ಕಾಗದ ಬರೆದರೆ ಅದನ್ನು ಮಾನ್ಯ ಮಾಡಬೇಕಾದಂತಹ ಅನಿವಾರ್ಯತೆ ಅಥವಾ ಕಾನೂನಿನಲ್ಲಿ ವಿದೇಶಾಂಗ ವ್ಯವಹಾರ ಇಲಾಖೆಗೆ ಅವಕಾಶ ಇಲ್ಲ. ನಿಮ್ಮ ಕಾಗದ ಈಸ್ ಎ ಎಕ್ಸಿಕ್ಯೂಟಿವ್ ಸೈಡಿಂದ, ಕಾರ್ಯಾಂಗದ ಕಡೆಯಿಂದ ಹೋಗ್ತಾ ಇರುವಂಥದ್ದು. ಪಾಸ್ಪೋರ್ಟ್ ರದ್ದತಿ ಕಾರ್ಯಾಂಗದ ನಿರ್ಧಾರ ಅಲ್ಲ, ಜುಡಿಷಿಯಲ್ ನಿರ್ಧಾರ, ಅದು ನ್ಯಾಯಾಂಗದ ನಿರ್ಧಾರ. ಅದು ಒಂದು ಪಾಸ್ಪೋರ್ಟ್, ಅದು ಆ ವ್ಯಕ್ತಿಗೆ ಕೊಟ್ಟಿರುವ, ದೇಶದ ಪ್ರಜೆಯಾಗಿ ಕೊಟ್ಟಿರುವ ಮಾನ್ಯತೆ ಪತ್ರ ಅಥವಾ ಪುಸ್ತಕ. ಆ ಪುಸ್ತಕ ಅದು ರದ್ದಾಗಬೇಕು ಅನ್ನುವುದಾದರೆ ನ್ಯಾಯಾಲಯಗಳು ಹೇಳಬೇಕದನ್ನು. ಹಾಗಾಗಿ ಚೀಫ್ ಮಿನಿಸ್ಟರ್ 2 ಕಾಗದ ಬೇಕಾದ್ರೂ ಬರೀಬಹುದು, ದಟ್ಸ್ ಲೆಫ್ಟ್ ಟು ಹಿಮ್. ಇನ್ ಅರ್ಜೆನ್ಸಿ ಟು ಗೆಟ್ ದಿ ಅಕ್ಯೂಸ್ ಸೆಕ್ಯೂರ್ಡ್ ಬರೀಬಹುದು, ಅವರು ಬರೀಬಾರ್ದು ಅಂತಲ್ಲ. ಬಟ್ ಬರೆದ್ರೆ ಅದಕ್ಕೆ ಅಲ್ಲ ಅದು ಲೆಕ್ಕ. ಸೊ ಏನಾಗಬೇಕು ಹಾಗಾದ್ರೆ? ಯಾಕಂದ್ರೆ ಈಗ CM ಈ ಕೇಸಲ್ಲಿ ಬರ್ತಿದ್ದಾರೆ, ಬೇರೆ ಕೇಸಲ್ಲೆಲ್ಲ ಬರೆಯಲ್ಲ. ಈ ಕೇಸಲ್ಲಿ ಸಾರ್ವಜನಿಕವಾಗಿ ಹೆಚ್ಚು ಆತಂಕ ಮೂಡಿದೆ, ಅದರಲ್ಲಿ ಇನ್ವಾಲ್ವ್ ಆಗಿರೋ ಆರೋಪಿ ದೊಡ್ಡ ಮನುಷ್ಯ ಅನಿಸ್ಕೊಂಡಿದ್ದಾನೆ ಅನ್ನೋದ್ರಿಂದನೇ CM ಇಂಟರ್ಫಿಯರ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಫೇರ್ ಎನಫ್, ಬೆನಿಫಿಟ್ ಆಫ್ ಡೌಟ್. ಬಟ್ ಈಗ ಏನಾಗುತ್ತೆ ಆಗಬೇಕು, ನ್ಯಾಯಾಲಯದ ಸ್ಪೆಸಿಫಿಕ್ ಆದೇಶವನ್ನು MEA ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜಾರಿಗೆ ತರಬೇಕು. ಅಂದರೆ ಯಾವ ಆದೇಶವನ್ನು SITಗೆ ಹೇಳ್ತಾ ಇದೆ ಅದರಲ್ಲಿ ಸ್ಪೆಸಿಫಿಕ್ ಆಗಿರಬೇಕು. ಬರೀ ಅರೆಸ್ಟ್ ವಾರೆಂಟ್ ಆದ್ರೆ ಆಗಲ್ಲ,
ರದ್ದತಿದು ಇರಬೇಕು ಅದರಲ್ಲಿ. ಓಕೆ, ಅದಿದ್ದರೆ ಇದೆ ಅಂತ ಹೇಳಿದ್ದಾರೆ. ಹೌದು. MEA ಈಗ ಹೇಳ್ತಾ ಇದೆ, ನಾವು ಸ್ಟಾರ್ಟ್ ಮಾಡಿದ್ದೀವಿ ಆ ಪ್ರಕ್ರಿಯೆಯನ್ನು. ಅಂದರೆ ದಾಖಲೆ ಪರಿಶೀಲನೆ, ನ್ಯಾಯಾಲಯದ ಆದೇಶದ್ದು ಕಾಪಿ ಗೀಪಿ ಎಲ್ಲ ನೋಡ್ತಾರೆ. ನಡೆದ ಮೇಲೆ ಅವ್ರಿಗೆ ಯಾವ ಆಪ್ಷನ್ನೂ ಇಲ್ಲ MEAಗೆ. ಈಗ MEA ಪ್ರಜ್ವಲ್ ರೇವಣ್ಣ ದೇವೇಗೌಡರ ಮೊಮ್ಮಗ ಅಲ್ವಾ, ನಾವು ಮಾಡೋದು ಬೇಡ ಬಿಡು ಅಂತ ಆಗಲ್ಲ ಅವ್ರ ಕೈಲಿವೆ. ಮತ್ತೆ ದೇ ವಿಲ್ ಹ್ಯಾವ್ ಟು ಫಾಲೋ ದಿ ಜುಡಿಷಿಯಲ್ ಆರ್ಡರ್. ಓಕೆ, ಸೊ ಅದು ರದ್ದಾಗತ್ತೆ. ಓಕೆ, ರದ್ದಾದರೆ ಏನು? ದೇಶದ ಅಧಿಕಾರಿಗಳಿಗೆಲ್ಲ ಮಾಹಿತಿ ಹೋಗುತ್ತೆ. ಅವ್ರು ಬೇಕಾದರೆ ಬಂಧಿಸಿ ಕಳಿಸ್ಕೊಡ್ಬೋದು. ಡ್ಯಾಶ್ 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 ಹ್ಯಾಂಡ್ ಓವರ್ ಮಾಡೋದು ಮ್ಯಾಂಡೇಟರಿನಾ? ಆಗಲೇಬೇಕು ಹ್ಯಾಂಡ್ ಓವರ್ ಮಾಡೋದು? ನಾಟ್ ನೆಸೆಸರಿ, ಆಗಲೇಬೇಕು ಅಂತ ರೂಲ್ ಇಲ್ಲ. ನಮ್ಮ ದೇಶ ಮತ್ತು ಆ ದೇಶದ ಮಧ್ಯೆ ಹಸ್ತಾಂತರ ಮಾಡುವ ಒಪ್ಪಂದಗಳು ಇರಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಟ್ರಿನಿಡ್ಯಾಡ್ ಆ್ಯಂಡ್ ಟೊಬ್ಯಾಕೋ ಯಾವುದೋ ಒಂದು, ಅವನು ಯಾರೋ ಪಾಕ್ಸಿ ಅಂತ ಯಾರೋ ಒಬ್ಬ ಕೂತಿದ್ದಾನೆ. ಅವ್ನು ನಮ್ಗೆ ಅರಿವಿಲ್ಲದೆ ಅಲ್ಲೇನೋ ಒಂದು ಸಿಟಿಸನ್ಶಿಪ್ಪು ಎಂಥದ್ದೋ ತಗೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಅವ್ರು ಕಳಿಸ್ತಿಲ್ಲ, ಅಲ್ಲಿದ್ದಾನೆ ನಮಗೆ ಗೊತ್ತು, ಕಳಿಸಲ್ಲ. ಸೊ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ನಿರ್ಧಾರದ ಮೇಲೆ ಎಲ್ಲವೂ ಇತ್ಯರ್ಥ ಆಗತ್ತೆ. ಪಾಸ್ಪೋರ್ಟ್ ರದ್ದಾದ ಮೇಲೂ ನಾ ಹೇಳ್ತಿರೋದು, ಏನ್ ಮಾಡಬಹುದು? ಆ ವ್ಯಕ್ತಿ ಈ ದೇಶದ ಕಾನೂನಿಗೆ, ನೆಲದ ಕಾನೂನಿಗೆ ನಾನು ತಲೆಬಾಗ್ತೀನಿ ಅಂತ ತೀರ್ಮಾನ ಮಾಡೋದಾದ್ರೆ ಬಾಯಿ ಮುಚ್ಕೊಂಡು ವಾಪಸ್ ಬರಬೇಕು. ಇಲ್ಲ, ನಾ ಬರಲ್ಲ. ಲೈಕ್ ನೀರವ್ ಮೋದಿ, ಚೊಕ್ಸಿ, ಪಕ್ಸಿ, ಅವ್ಯವೋ ಒಂದು ಮಣ, ಅವು ಆ ಗ್ಯಾಂಗ್ಗಳು, ಮಲ್ಯ ಟೈಪು ಎಲ್ಲ ಟೈಪ್ ಯಾರ್ಯಾರ ಅವರಲ್ಲ, ಆ ಟೈಪು ನನ್ನ ಬರಲ್ಲ ನಿಮ್ಮ ದೇಶಕ್ಕೆ, ಇದು ರಾಜಕೀಯ ಪ್ರೇರಿತ ನನ್ನ ಮೇಲಿರೋ ಕೇಸು, ಹಾಗಾಗಿ ನಾನು ಆ ದೇಶಕ್ಕೆ ಹೋದಂತ ನನ್ನ ಮುಳುಗಿಸ್ಬಿಡ್ತಾರೆ, ನನಗೆ ಆಶ್ರಯ ಕೊಡಿ ಅಂತ ಇನ್ಯಾವುದೋ ದೇಶಕ್ಕೆ ಹೋಗಿ ತಗಲಾಕಲಕ್ಕೆ ಸ್ಟಾರ್ಟ್ ಆದರೆ ಆ 3 ಜನದ ವ್ಯವಹಾರದಲ್ಲಿ ಏನು ನಡೀತಿದೆಯೋ ಅದು ಈ ಪ್ರಜ್ವಲ್ ರೇವಣ್ಣ ಅದರಲ್ಲೂ ನಡೆಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಗೈನ್ ದಟ್ ಕಂಟ್ರಿ ವಿಲ್ ಹ್ಯಾವ್ ಟು ಡಿಸೈಡ್ ಅದರ ರೂಲ್ಸಿನ ಆಧಾರದ ಮೇಲೆ ಆತನ ಶರಣಾಗತಿಯನ್ನು, ಅಸೈಲಮನ್ನು ಒಪ್ಪಿಕೊಳ್ಳಬೇಕೋ ವಲಸಿಗನಾಗಿ, ಇಲ್ಲವೋ ಒಪ್ಪಿಕೊಳ್ಳೋದೇ ಇದ್ದರೆ ಏನು, ಒಪ್ಪಿಕೊಂಡರೆ ಏನು. ಒಂದು ವೇಳೆ ಹಸ್ತಾಂತರ ಮಾಡುವುದೇ ಆದರೂ ಆ ದೇಶದ ನಿಯಮದ ಪ್ರಕಾರ ಮರಣದಂಡನೆ ಕೊಡಬಾರದು. ಫಾರ್ ಎಕ್ಸಾಂಪಲ್, ವಿಜಯ್ ಮಲ್ಯನ ಹಸ್ತಾಂತರ ಮಾಡಿಬಿಟ್ಟರೆ ಭಾರತಕ್ಕೆ, ಭಾರತದ ಜೈಲುಗಳ ಪರಿಸ್ಥಿತಿ ಹೇಗಿದೆ ಅಂತ ಒಂದು ಅಪ್ಲಿಕೇಶನ್ ಫೈಲ್ ಮಾಡಿಕೊಂಡ್ರು. ಆರ್ಥರ್ ರೋಡ್ ಜೈಲ್ದ ಯಾವುದೋ ಮುಂಬೈದು. ಈ ಜೈಲು ನೋಡ್ರಿ ಹೆಂಗಿದೆ, ಸಿಮೆಂಟ್ ಬಿದ್ದೋಗ್ತಾ ಇದೆ, ಬಣ ಇಲ್ಲ, ಜೈಲ ಇದು ಕಸಾಯಿ ಕಾನೆ ಅನ್ನೋ ಟೈಪ್. ಇಲ್ಲಿ ನನ್ನ ಕ್ಲೈಂಟನ್ನು ಕಳಿಸ್ಕೊಬಿಟ್ರೆ ಸದಾಗ್ಬಿಡ್ತಾನೆ, ಅವ ಕೋರ್ಟೆ ಮರ್ಡರ್ ಮಾಡ್ದಂಗೆ ಆಗ್ಬಿಡುತ್ತೆ, ಕಳ್ಸೋಕ್ಕಾಗಲ್ಲ ನೀವು ನೋಡ್ರಿ ಜೈಲು ಅಂತ. ಅಂದರೆ ದಟ್ಸ್ ಎ ಡಿಫೆನ್ಸ್, ನಾವು ವಾಪಸ್ ಬರಲ್ಲ ಅನ್ನೋಕ್ಕೆ. ಹಾಗೆ ಇವನು ನಾನು ಬರಲ್ಲ ಅನ್ನೋದಿದ್ರೆ ಅದಕ್ಕೆ ಬೇರೆ ಮಾರ್ಗಗಳು ನನಗೆ ಹೇಳ್ದಂಗೆ ಅದಕ್ಕೆ ಆಪ್ಷನ್ಸ್ ಇರಬಹುದು. ಇಲ್ಲ ನನಗೆ ಕಾನೂನನ್ನು ಫೇಸ್ ಮಾಡಬೇಕು ಅನ್ನೋದಿದ್ರೆ ಬಾಯಿ ಮುಚ್ಕೊಂಡು ಬರಬೇಕು. ಆದರೆ ಹಸ್ತಾಂತರ ಸ್ಪಷ್ಟವಾಗಿ ಇರಬಹುದಾದ ದೇಶಗಳಲ್ಲಿ ಬಂದು ತಗಲಾಕೊಂಡ್ರೆ ಅವ್ರು ಹಿಡಿದು ವಾಪಸ್ ಕಳಿಸ್ತಾರೆ. ಲೈಕ್ ದುಬೈಯಿಂದ ಯಾರನ್ನೋ ಅರೆಸ್ಟ್ ಮಾಡಿ ನಮ್ಮ ಹತ್ರ ಕಳಿಸ್ಕೊಟ್ಟಿದ್ದಂಗೆ, ಪೋರ್ಚುಗಲ್ನಿಂದಾನೋ ಎಲ್ಲಿಂದಾನೋ ಯಾರೋ ಒಬ್ಬನ ಅರೆಸ್ಟ್ ಮಾಡ್ಬಿಟ್ಟು ನಮ್ಮಲ್ಲಿ ಹತ್ರ ಕಳಿಸ್ಕೊಟ್ಟಂಗೆ ಕಳಿಸ್ಬೋದು ಅವರು. ಇಟ್ ಆಲ್ ಡಿಪೆಂಡ್ಸ್ ಆನ್ ಹಿಸ್ ಡಿಸಿಷನ್. ಬರಬೇಕಾ ಬೇಡವಾ ಅನ್ನೋದ್ರ ಮೇಲೆ. ಬರಬೇಕಾ ಬೇಡವಾ, ನಾನು ಭಾರತಕ್ಕೆ ಬರ್ತೀನಾ ಬರಲ್ವಾ, ಬರಲ್ಲ ಅಂದ್ರೇನು, ಬರ್ತೀನಿ ಅಂದ್ರೇನು. ಬರ್ತೀನಿ ಅಂದರೆ ಬಾ ಅಣ್ಣಯ್ಯ ಅಂತ ಕರ್ಕೊಂಡ್ಬಂದು ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಕರ್ಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ, ಗ್ಯಾರಂಟಿ. ಅರೆಸ್ಟ್ ಆದಮೇಲೆ ಪೊಲೀಸ್ ಕಸ್ಟಡಿಗೆ ಹೋಗ್ತಾರೆ, ಗ್ಯಾರಂಟಿ. ಅದಾದ ಎಷ್ಟೋ ದಿನ ಪೊಲೀಸ್ ಕಸ್ಟಡಿ ಆದ್ಮೇಲೆ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ, ಗ್ಯಾರಂಟಿ. ಅದಾದ್ಮೇಲೆ ನ್ಯಾಯಾಲಯ ಒಪ್ಪಿದ್ರೆ ಬೇಲು, ಇಲ್ದಿದ್ರೆ ಒಳಗಡೆ ಇರಬೇಕು ಅಷ್ಟೇ. ಇದು ಆಗೋದು. ಎಸ್. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಪ್ರಧಾನಿಗೆ ಪತ್ರ ಬರೆದಂತಹ ಸಿಎಂ ಮೇಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಆದ್ರು. ಸಿಎಂ ಪತ್ರ ಬರೆದ ತಕ್ಷಣ ಪಾಸ್ಪೋರ್ಟ್ ರದ್ದು ಆಗಬೇಕು ಅಂತೇನಿಲ್ಲ, ಆದ್ರೆ ಇದರ ಪ್ರಕ್ರಿಯೆ ಈಗಾಗಲೇ ನಡೀತಾ ಇದೆ ಅಂತ ತಿರುಗೇಟ್ ಕೊಟ್ರು. ಕರ್ನಾಟಕ ಸರ್ಕಾರ ಇದರಲ್ಲಿ ತನಿಖೆಗಿಂತ ಹೆಚ್ಚು ರಾಜಕಾರಣ ಮಾಡಲು ಹೊರಟಿದೆ ಅಂತ ಕಿಡಿಕಾರಿದ್ರು. ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದೆ, ಇದು ಹೆಚ್ಚು ದಿನ ನಡೆಯಲ್ಲ ಅಂತ ಎಚ್ಚರಿಸಿದ್ದಾರೆ. ಮೇ 30ರಂದು ಸಂಘಟನೆ ಹೆಸರಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಸಿದ್ಧವಾಗಿದೆ, ಇದರಲ್ಲಿ ಪಾಲ್ಗೊಳ್ಳುವಂತೆ ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ಒತ್ತಡ ಹೇರಲಾಗ್ತಾ ಇದೆ ಅಂತ ಹಾಸನ ಜೆಡಿಎಸ್ ಮುಖಂಡ ಲಿಂಗೇಶ್ ಆರೋಪ ಮಾಡಿದ್ದಾರೆ. ಅಲ್ಲಿ ಹೋದ ನಂತರ ಅವರನ್ನು ಅಲ್ಲಿಂದ ತರೋದಕ್ಕೆ ಒಂದು ಪ್ರೊಸೆಸ್ ಇದೆ. ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ ಅನ್ನ ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡ್ಲಿಕ್ಕೆ ತಯಾರಿ. ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ದೇವೇಗೌಡರ ಕುಟುಂಬನಿರ್ಬೋದು ಅಥವಾ ರೇವಣ್ಣ ಅವ್ರನ್ನ ಒಂದು ಸಾಫ್ಟ್ ಟಾರ್ಗೆಟ್ ಮಾಡ್ಕೊಂಡು ಯಾವ ರೀತಿ ಅವ್ರನ್ನ ಜೈಲಿಗೆ ಕಳಿಸಲೇಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ರೇವಣ್ಣ ಅವ್ರನ್ನ ಕಳಿಸಿರ್ತಕ್ಕಂಥದ್ದು. 30ನೇ ತಾರೀಕು ಪ್ರಗತಿಪರ ಸಂಘಟನೆಗಳ ಹೆಸರಿನಲ್ಲಿ ಹಾಸನಕ್ಕೆ ಮುತ್ತಿಗೆ ಅಂತ ನಾವು ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಗಮನಿಸತಕ್ಕಂಥ ಕೆಲಸ ಮಾಡಿದ್ದೇವೆ. ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಅಂಗನವಾಡಿ ಕೆಲಸಗಾರರು, ಸ್ತ್ರೀ ಮಹಿಳಾ ಸ್ವಸಹಾಯ ಶಕ್ತಿ ಸಂಘಗಳು, ಅದ್ರ ಜೊತೆ ಬಿಸಿ ಊಟದ ಅಡಿಗೆ
ಹಾಸನಕ್ಕೆ ಮುತ್ತಿಗೆ ಹಾಕಿದ್ರೆ ಏನಾಗತ್ತೆ? ಹಾಸನದ ಜನರಿಗೆ ತೊಂದರೆ ಆಗತ್ತೆ ಅಷ್ಟೇ. ಏನಾಗತ್ತೆ ಅದರಿಂದ? ಪ್ರತಿಭಟನೆಗಳು ಅಂದ್ರೇನೆ ತೊಂದರೆ. ಏನೂ ಆಗಲ್ಲ ಅದರಿಂದ. ಈ ಮುತ್ತಿಗೆಯಿಂದ ಏನಾಗ್ಬಿಡುತ್ತೆ? ನ್ಯಾಯಾಲಯ ಏನು ನಿಮ್ಮ ಮುತ್ತಿಗೆ ಹಾಕ್ಬಿಟ್ರಿ ಅಂತನೋ ಕಾರಣಕ್ಕೆ ಟಕ್ಕಂತ ತನ್ನ ನಿಲುವೆಲ್ಲ ಬದಲಾಯಿಸ್ಕೊಳತ್ತ? ಅದು ಅದ್ರ ಮೇಲೆ ಏನು ಪರಿಣಾಮ ಬೀರಲ್ಲ. ಪ್ರಜ್ವಲ್ ಕೇಸಲ್ಲಿ ಟಾರ್ಗೆಟ್ ಆಗಿ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ದಟ್ ಫೆಲೋ ಇಸ್ ಅನ್ ಅಬ್ಸ್ಕಾಂಡರ್. ಅದು ಟಾರ್ಗೆಟ್ ಆಗೇ ನಡೀಬೇಕು ನನ್ನ ಪ್ರಕಾರ. ವೆರಾಸ್ ಅದರ್ಸ್ ವಿಚಾರದಲ್ಲಿ, ಅಂದರೆ ಆ ಪೆನ್ ಡ್ರೈವ್ಗಳು ಡಿಸ್ಟ್ರಿಬ್ಯೂಟ್ ಆಗಿದ್ದ ವಿಚಾರದಲ್ಲಿ ಅದನ್ನು ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಒಂದು ಮಾರ್ಫಿಂಗೂ ಆಗದೆ ಯಾರು ಹಂಚಿದ್ರು, ಯಾರು ಮನಮರದ ಹಾಳು ಮಾಡಿದ್ರು, ಅಥವಾ ಯಾರ್ಯಾವ್ದೇನೇನು ಪಾತ್ರ ಅನ್ನೋ ತನಿಖಾ ಪ್ರಕ್ರಿಯೆಯಲ್ಲಿ ಟಾರ್ಗೆಟ್ಟು ಅಥವಾ ಒನ್ ಸೈಡು ಅನುಮಾನಗಳು ಬರುವ ರೀತಿ ನಡೀತಾ ಇದೆ. ಪ್ರಾರಂಭ ಆಗಿದೆ. ಎರಡೂ ಮುಖ ಬೇರೆ ಬೇರೆ, ಅದರಲ್ಲಿ ಅನುಮಾನ ಇಲ್ಲ. ಸ್ಟಿಲ್ ಈಗ ಪ್ರಹ್ಲಾದ್ ಜೋಶಿ ಹೇಳಿದ್ರು ನಾವು ಫಾಲೋ ಮಾಡ್ತೀವಿ, ಎಲ್ಲನೂ ತರೋಣ ಮಾಡೋಣ ಅಂತ. ಪತ್ರ ಕಳಿಸಿದ ತಕ್ಷಣ ಮಾಡಲೇಬೇಕು ಅಂತನೂ ಇಲ್ಲ. ಮಾಡಲೇಬೇಕು ಅಂತೇನೂ ಇಲ್ಲ, ಅಲ್ಲ ಮಾಡಲೇಬೇಕು. ಅದು ರಾಜ್ಯ ಸರ್ಕಾರ ಕಳಿಸಿರೋ ಪತ್ರಕ್ಕಲ್ಲ ಸರ್, ನ್ಯಾಯಾಲಯ ಕೊಟ್ಟಿರೋ ಆದೇಶಕ್ಕೆ. ನಾನು ಆಗಲೇ ಹೇಳಿದೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಬರೆದಿರೋ ಕಾಗದಕ್ಕೆ ಕಾನೂನಿನ ಮಾನ್ಯತೆ ಏನೂ ಇಲ್ಲ. ಇಟ್ಸ್ ಎ ಕಾರ್ಯಾಂಗದ ಒಂದು ಪತ್ರ, ಗಮನ ಸೆಳೆಯುವ ಪತ್ರ. ಗಮನ ಸೆಳೆದು ಈ ಕಾರ್ಯ ಬೇಗ ಆಗಬೇಕು ಎಂದು ಒತ್ತಾಯಪೂರ್ವಕವಾಗಿ ಬಯಸುವ ಪತ್ರ ಅಷ್ಟೇ. ಕಾನೂನಿನ ಮಾನ್ಯತೆ ಏನಿಲ್ಲ ಅದಕ್ಕೆ. ಆ ರೀತಿಯ ಕಾನೂನಿನ ಮಾನ್ಯತೆ ಇದ್ರೆ ನಾಳೆ ಮೋದಿ ಕೋಪ ಮಾಡ್ಕೊಂಡು ಅಥವಾ ಸಿದ್ದರಾಮಯ್ಯನವ್ರು ಕೋಪ ಮಾಡ್ಕೊಂಡು ರಂಗಂದು ಪಾಸ್ಪೋರ್ಟ್ ರದ್ದು ಮಾಡ್ರಿ ಅಂತ ಕಾಗದ ಬರ್ಬಿಟ್ರೆ ರದ್ದು ಮಾಡ್ಬಿಡ್ತೀರಾ? ಮಾಡಕ್ ಬರಲ್ಲ ನಿಮಗೆ. ಅದಕ್ಕೆ ನಾನು ಹೇಳಿದ್ದ. ಎಸ್. ಮುಂದೇನು? KR ನಗರ ಸಂತ್ರಸ್ತೆ ಭವಾನಿ ರೇವಣ್ಣಗೆ SIT 2 ಬಾರಿ ಕೊಟ್ಟಿದೆ ಅಪಹರಣದ ಕೇಸಲ್ಲಿ, ಬಂದಿಲ್ಲ. ಕಾರ್ ಚಾಲಕ ಅಜಿತ್ ಬಂದನ, ಅವರು ಬಂದಿಲ್ಲ. ಅದಕ್ಕೆ ಭೋಜೇಗೌಡರೆಲ್ಲ ಒಂದು ಕಡೆ JDS ಮುಖಂಡರು ಗರಂ ಅಂತೆ. ಭವಾನಿ ರೇವಣ್ಣನ ಆಕಾಶದಲ್ಲಿದ್ದಾರಾ ಪಾತಾಳದಲ್ಲಿದ್ದಾರಾ ಗೊತ್ತಿಲ್ಲ ಸರ್ ನಮ್ಗೆ ಅವ್ರು ಎಲ್ಲಿದ್ದಾರೆ ಅಂತ. ಆಕಾಶದಲ್ಲಿ ಏನಾದ್ರು ಸ್ಪೇಸಲ್ಲಿ ಇರ್ಬೋದೇನೋ, ನಮಗೇನು ಗೊತ್ತು. ಪಾತಾಳದಲ್ಲಿ ಎಲ್ಲರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಅಂಡರ್ಗ್ರೌಂಡ್ ಸ್ಟ್ರಕ್ಚರ್ಗಳಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ದುರ್ಯೋಧನಂತೆ ವೈಶಂಪಾಯನ ಸರೋವರದಲ್ಲಿ ಮುಳುಗಿ ಕುಳಿತಿದ್ದಾರಾ? ಓ ಹಂಗೂ ಇದೆಯಾ? ಓಕೆ. ಹುಡುಕಿ ಕರ್ಕೊಂಡು ಬರೋದು ಕಷ್ಟನಾ? ಇರ್ಬೋದು, ಕಷ್ಟ ಇರ್ಬೋದಲ್ಲ. ಆಕೆ ವಿಚಾರಣೆಗೆ ಬರೆದಿದ್ರೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಸವಾಲೇನು? ರೇವಣ್ಣ ಮಾತ್ರ ಟೆಂಪಲ್ ರನ್ ಮಾಡ್ಕೊಂಡಿದ್ದಾರೆ, ಪೂಜೆ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಲೆಟ್ ಸಿ ವಾಟ್ ದಿಸ್ ಮ್ಯಾನ್ ಸೇಸ್. ರಿಪ್ಲೈ ಕೊಡೋದು ಅಥವಾ ನಾನು ಕದ್ದೋಗೋದು ಏನಾರು ಇದ್ರೆ ನಿಮಗೆ ಬೇರೆ ಕಾನೂನು ಇಲ್ವಾ? ಎಲ್ಲಿದ್ದಾರೆ? ಏನು ಪಾತಾಳದಲ್ಲಿದ್ದಾರಾ? ಬೇಸಿಕಲಿ ಇವರು ಅಡ್ವೊಕೇಟ್ ಭೋಜೇಗೌಡ್ರು, ಓಕೆಲ್ಲ ಅಲ್ವಾ? ಕಾಮನ್ ಸೆನ್ಸ್ ಇರಬೇಕಾಗಿರೋದು. ಒಂದು ನೋಟಿಸು ಕಾನೂನಿನ ಪ್ರಕ್ರಿಯೆ ಬಂದಾಗ ತನಿಖಾಧಿಕಾರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅವ್ರನ್ನ ಕರ್ಕೊಂಡ್ಬಂದು ಒಂದು ವಿಚಾರಣೆ ಮಾಡೋದು, ಹಾಜರಾಗುವಂತಹ ಕನಿಷ್ಠ ಸೌಜನ್ಯ, ಕಾಳಜಿ ಮತ್ತು ಕಾನೂನಿನ ನಮ್ರತೆ ಆರೋಪಿಗೂ ಇರಬೇಕು. ಎರಡು ಸೈಡ್ ಇದೆ. ಈಸ್ ಭವಾನಿ ರೇವಣ್ಣ ಎನ್ ಇಲ್ಲಿಟ್ರೇಟ್? ಡಸ್ ಶಿ ನಾಟ್ ಅಂಡರ್ಸ್ಟ್ಯಾಂಡ್ ಎ ನೋಟಿಸ್? ಯಾತಕ್ಕೆ ಎಸ್ಕೇಪ್ ಆಗಬೇಕು? ಆಲ್ ರೈಟ್, ಮೇಡಮ್ ಡಸ್ ನಾಟ್ ವಾಂಟ್ ಟು ಅಪಿಯರ್ ಅಂತ ಇಟ್ಕೊಳ್ಳೋಣ. ಏನು ಅಚೀವ್ ಮಾಡ್ತಾರೆ ಅದರಲ್ಲಿ? ಶಿ ವಿಲ್ ಹ್ಯಾವ್ ಟು ಅಪಿಯರ್ ಸಮ್ ಡೇ. ಟೈಮ್ ಕಿಲ್ ಆಗ್ಬೋದು ಅಷ್ಟೇ. ಇಟ್ಸ್ ಎ ಕ್ವಶನ್ ಆಫ್ ಸ್ಟೇಟ್ಮೆಂಟ್ ಇರ್ಬೋದು. ಹಾಂ ಸರ್. ಯಾಕಂದರೆ ಈಗ ಸದ್ಯಕ್ಕೆ ಆಕೆ ಅವ್ರ ಮೇಲೆ ಯಾವ FIR ಅಲ್ಲೂ ಹೆಸರು ಇಲ್ಲ, FIR ಇಲ್ಲ. ಕಿಡ್ನಾಪ್ ಕೇಸ್ನೊಂದು FIR ಆಗಿಲ್ಲ, ಬಟ್ ಅವರ ಹೆಸರು ಬಂದಿದೆ. ದೆನ್ ಹೌ ವಿಲ್ ಯು ಟೇಕ್ ಹರ್ ಇನ್ ಟು ಇದು ವಿಚಾರಣೆಗೆ? ಹಂಗಾಗಲ್ಲ. ಸ್ಟೇಟ್ಮೆಂಟ್ ಇರ್ಬೋದು ಆಸ್ ಎ ಕಾರಲೇಟಿಂಗ್ ಅಲ್ಲಿ ಅಷ್ಟೇ. ಅದಕ್ಕೆ ಇವರು ಸರೋವರದಲ್ಲಿ ಅಡಗಿ ಕುಳಿತಿದ್ದಾರಾ, ಬಂದಿದ್ದಾರಾ, ಮಾಡಿದ್ದಾರಾ ಅಂತಂದರೆ ಭೋಜೇಗೌಡ್ರೆ, ಸಾಮಾನ್ಯವಾಗಿ ಹುಡುಕಿ ಕರ್ಕೊಂಡು ಬರೋದು ಅಂತಾರಲ್ಲ, ಅದನ್ನು ಕಾನೂನಿನಲ್ಲಿ ಹೆಂಗೆ ಬಣ್ಣಿಸ್ತಾರೆ ಗೊತ್ತಾ? ತಲೆಮರೆಸಿಕೊಂಡು ಕಳ್ಳರ ಥರ ಓಡಾಡೋರನ್ನ ಕರ್ಕೊಂಬರೋದು. ತಲೆಬಾಗಿ ಕಾನೂನಿಗೆ ಬಗ್ಗೋರ್ದು ಅಲ್ಲ ಕರ್ಕೊಂಬರ್ಬೇಕಾಗಿರೋದು. ಅಲ್ಲಿವರೆಗೂ ಯಾಕೆ ಇರಬೇಕು? ಯಾಕೆ ಮಾಡ್ಬೇಕು ಅದನ್ನು? ವೈ ಶುಡ್ ಇಟ್ ಬಿ ಅವಾಯ್ಡೆಡ್? ನನ್ನ ಪ್ರಕಾರ ಇದೆ ಭಾಳ ಸರಳ. ಏನಕ್ಕೆ ಅವಾಯ್ಡ್ ಆಗಬೇಕದು? ತಪ್ಪಿಸ್ಕೊಳಕ್ಕಂತೂ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಪಾಯಿಂಟ್ ಇಲ್ಲ, ಅನ್ಲೆಸ್ ಕೋರ್ಟ್ ಇಂಟರ್ಫಿಯರ್ ಆಗಿ ಅವ್ರಿಗೆ ಯಾವ್ದಾದ್ರು ರಕ್ಷಣೆ ಕೊಟ್ಟರೆ. ವೈ ಆರ್ ಯು ಕಾಲಿಂಗ್ ಹರ್? ಅವ್ರನ್ನ ಯಾಕೆ ಹರಾಜ್ ಮಾಡ್ತಾ ಇದ್ದೀರಿ ನೀವು SITನವರು? ಇನ್ ವಾಟ್ ವೇ ಶಿ ಈಸ್ ಕನೆಕ್ಟೆಡ್? FIR ಇದೆಯಾ? ಅಕ್ಯೂಸ್ಡಾ? ಏನಕ್ಕೆ ಆಕೆ ಕರಿತಾ ಇದ್ದೀರಿ ನೀವು? ಯಾರೋ ಏನೋ ಸ್ಟೇಟ್ಮೆಂಟ್ ನಿಮ್ಗೆ ಇನ್ವೆಸ್ಟಿಗೇಷನ್ ಹೇಳಿದ ತಕ್ಷಣ ಆಕೆ ಹೆಂಗೆ ಸಮನ್ ಮಾಡ್ತೀರಿ ನೀವು ಅಂತ. ಕೋರ್ಟ್ ಏನಾದರೂ ರಕ್ಷಣೆ ಕೊಟ್ಟರ್ರಿ, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಇಲ್ಲದ್ರೆ ಶಿ ಲೆಟ್ ಅಪಿಯರ್. ಇದನ್ನು ಭೋಜೇಗೌಡರು ನಾವು ಹೇಳ್ಕೊಡೋಕ್ಕಾಗತ್ತಾ? ಅವ್ರು ಲಾಯರ್ ಇದ್ದಾರೆ, ಅವ್ರು ಅರ್ತಿದ್ದಾರೆ, ನಾವು ಹೆಂಗೆ ಹೇಳ್ಕೊಡೋಕ್ಕಾಗತ್ತೆ?